ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಇದು ದೊಡ್ಡ ಶುಭವಾರ್ತೆ. ಈ ಗುರುವಾರ 12 ಗಂಟೆ ಒಳಗೆ ನಿನ್ನ ನೋವಿಗೆ ಒಂದು ಉತ್ತರ ಸಿಗುತ್ತೆ. ಈ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಒಮ್ಮೆ ಕೇಳಿ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇದು ನಿಜವಾಗ್ಲೂ ಸಾಯಿಯಪ್ಪ ನಮ್ಮೆಲ್ಲರಿಗೂ ಕೊಡ್ತಿರುವಂತ ಶುಭವಾರ್ತೆ. ಇಂಥ ಶುಭವಾರ್ತೆ ನಮ್ಮ ಜೀವನದಲ್ಲಿ ಬಂದ್ರೆ ನಿಜವಾಗ್ಲೂ ತುಂಬಾ ಸಂತೋಷವಾಗುತ್ತೆ. ನಾಳೆ ಗುರುವಾರ ದಿನ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಂದು ದೊಡ್ಡ ಶುಭವಾರ್ತೆ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ನೋವು ಏನು ಅಂತ ನಾವು ಪ್ರತಿದಿನ ಸಾಯಿ ಮುಂದೆ ಬೇಡ್ಕೊಂತೀವಿ. ನೋವಂತಾನೆ ಅಲ್ಲ, ಕಷ್ಟಗಳೊಂದೇ ಅಲ್ಲ, ಪ್ರತಿ ಕಷ್ಟಕ್ಕೂ ಪ್ರತಿ ಸಂತೋಷಕ್ಕೂ ನಾವು ಸಾಯಿ ಜೊತೆ ಹಂಚ್ಕೊತೀವಿ. ಅದೇ ರೀತಿಯಲ್ಲಿ ಸಾಯಿ ಸಮಸ್ಯೆಗಳು ಯಾವತ್ತೂ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಪರಿಷ್ಕಾರ ಕೊಡ್ತಾ ಇರ್ತಾರೆ. ಒಂದು ಅವಕಾಶ ಆ ಭಗವಂತ ಕೊಟ್ಟಾಗ ನಾವು ಅದನ್ನ ಉಪಯೋಗಿಸ್ಕೋಬೇಕು. ಯಾಕಂದ್ರೆ ಆ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಮಗು, ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವು, ಕಷ್ಟಗಳು ಅಥವಾ ನಿಮ್ಮ ಬೇಡಿಕೆ ಏನೇ ಇರಲಿ, ಮನಸ್ಸಿನಲ್ಲಿ ಇರೋದು ನನಗೆ ಗೊತ್ತಾಗತ್ತೆ. ನನ್ನ ಮುಂದೆ ಕೂತ್ಕೊಂಡು ನೀನು ಹೇಳೋ ಅವಶ್ಯಕತೆ ಇಲ್ಲ. ಮಗು, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟಗಳು, ಸಮಸ್ಯೆಗಳು ಇದ್ದೇ ಇರುತ್ತೆ. ಸಂತೋಷವ ಕಾಲನೂ ಮುಂದೆ ಇರುತ್ತೆ. ಆದರೆ ತಾಳ್ಮೆದಿಂದ ಇರೋ ಅಂಥ ಕಷ್ಟಗಳನ್ನು ಅನುಭವಿಸಬೇಕು. ಆದ ನಂತರ ಖಂಡಿತ ನಿಮಗೆ ಸಂತೋಷವ ಕಾಲ ಬರುತ್ತೆ. ಸಾಯಿ ಮೇಲೆ ನಂಬಿಕೆ, ಪೂರ್ತಿ ವಿಶ್ವಾಸ, ಭಕ್ತಿ ಇರಬೇಕು. ಮಗು, ನಾಳೆ ಗುರುವಾರ ದಿನ ನನಗೋಸ್ಕರ ನೀನು ಏನು ಮಾಡುತ್ತೀಯಾ? ನಾನು ಪ್ರತಿದಿನ ನಿನಗೆ ಬಂದು ಒಂದು ಸಂದೇಶವನ್ನು ಕೊಡ್ತೀನಿ. ಅದರ ಮೂಲಕ ನಾನು ಹೇಳಿದ್ದೆಲ್ಲ ಕೇಳಿದ ನಂತರ ನಿನಗೆ ಏನು ಅರ್ಥ ಆಯಿತು, ಏನು ಕಲ್ತ್ಕೊಂಡೆ, ನಿನ್ನ ಜೀವನದಲ್ಲಿ ತಪ್ಪದೆ ಅದನ್ನು ಆಚರಿಸಬೇಕು. ಆಗ ಖಂಡಿತ ನಿನಗೆ ಒಂದು ಪರಿಷ್ಕಾರ, ಒಂದು ಮಾರ್ಗ ಅನ್ನೋದು ಸಿಗುತ್ತೆ. ಅದು ಆ ಭಗವಂತ ನಿರ್ಧಾರಣೆ ಮಾಡಿರ್ತಾರೆ. ನೀನು ಮಾಡಿರೋ ಅಂಥ ತಪ್ಪುಗಳು ಪ್ರತಿಯೊಂದು ಆ ಭಗವಂತ ನೋಟ್ ಮಾಡ್ಕೊಂಡಿರ್ತಾರೆ. ಆ ತಪ್ಪುಗಳಿಗೆ ಒಂದು ಶಿಕ್ಷೆ, ಒಂದು ಪರೀಕ್ಷೆ ಅನ್ನೋದಿರುತ್ತೆ. ಅದನ್ನು ನೀನು ಅನುಭವಿಸಲೇಬೇಕು. ಮೊದಲು ಆ ತಪ್ಪುಗಳು ಮಾಡೋ ಮುಂಚೆ ನಾನು ಏನು ಅನ್ನೋದು ಕಲಿಬೇಕು. ಮೊದಲು ನಿನ್ನ ಜೀವನ ಲಕ್ಷ್ಯ ಏನು, ನಿನಗೆ ಏನು ಬೇಕು, ನಿನ್ನ ಜೀವನದಲ್ಲಿ ಏನು ಕಳ್ಕೊಂಡಿದೀಯಾ, ಏನು ಬೇಕು ಅಂತ ಬೇಡ್ಕೊತಾ ಇದೀಯಾ? ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಮೊದಲು ಈ ಸಾಯಿ ಹೇಳ್ದಂಗೆ ಮಾಡಿ. ಮಗು, ನಾಳೆ ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ಸಾಯಿ ಮೇಲೆ ವಿಶ್ವಾಸ ಇಟ್ಟು ನನ್ನ ಮುಂದಕ್ಕೆ ಬರ್ತಾರೆ. ಈ ವಾರದಲ್ಲಿ ಏನೇನು ನಡೆದಿದೆ, ನಿನ್ನ ಮನಸ್ಸಿಗೆ ಯಾರು ನೋವು ಕೊಟ್ಟಿದ್ದಾರೆ, ನಿನಗೆ ಏನು ಸಂತೋಷ ಕೊಟ್ಟಿದೆ, ಇದೆಲ್ಲ ಕೂಡ ನನ್ನ ಮುಂದೆ ಹಂಚ್ಕೊತೀಯ. ನಾಳೆ ಗುರುವಾರ ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲು ಸಾಯಿ ನಾಮಸ್ಮರಣೆ ಮಾಡಿ, ಸಾಯಿ ಧ್ಯಾನ ಮಾಡಿದ ನಂತರ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ಪ್ರತಿ ಗುರುವಾರ ನೀನು ಯಾವ ರೀತಿ ಪೂಜೆ ಮಾಡ್ತೀಯೋ ಅದೇ ರೀತಿಯಲ್ಲಿ ಪೂಜೆ ಮಾಡಿ. ಪ್ರತ್ಯೇಕವಾಗಿ ನನಗೆ ಇದೇ ರೀತಿ ಮಾಡಬೇಕು, ಅದು ಬೇಕು, ಇದು ಬೇಕು ಅಂತ ಏನೂ ಇಲ್ಲ. ನೀನು ಮೊದಲು ಭಕ್ತಿಯಿಂದ ಏನೇ ಅರ್ಪಿಸಿದ್ರೂ ಭಗವಂತ ಸ್ವೀಕರಿಸುತ್ತಾರೆ. ನಿನ್ನ ಗುರುವು ಕೂಡ ಅದೇ ರೀತಿ ಕೇಳುತ್ತಾರೆ. ಮೊದಲು ಮಗು, ಯಾರಿಗೆ ಕಷ್ಟ ಬರುತ್ತೋ ಆ ಕಷ್ಟದಲ್ಲಿ ಇರೋರು ನಿನ್ನ ಬಾಗಿಲಿಗೆ ಬಂದು ಬೇಡ್ಕೊಂಡ್ರೆ ಅವರಿಗೆ ಆದಷ್ಟು ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಿ. ಯಾರಾದರೂ ನಿನಗೆ ನೋವು ಕೊಟ್ಟರೆ ಸುಮ್ಮನೆ ಇರಿ. ಯಾಕಂದರೆ ಆ ನೋವು ಕೊಟ್ಟಿರೋರಿಗೆ ಮತ್ತೆ ಅದು ರಿಯಲೈಸ್ ಆಗುತ್ತೆ. ಅದೆಲ್ಲ ಕೂಡ ಭಗವಂತ ನೋಡ್ತಾನೆ ಇರ್ತಾರೆ. ನೀನು ಸುಮ್ಮನೆ ಇದ್ಬಿಡು. ಮತ್ತೆ ತಿರುಗಿ ವಾಪಸ್ ಏನು ಹೇಳಕ್ಕೆ ಹೋಗಬಾರ್ದು. ಯಾರ ಜೀವನದಲ್ಲಿ ಏನೇನು ತಪ್ಪುಗಳು ಮಾಡ್ತಾರೋ ಅದು ಖಂಡಿತ 100% ಅವರೇ ಅದನ್ನ ಅನುಭವಿಸಲೇಬೇಕು. ತಿರುಗಿ ಅದು ಅವ್ರ ಹತ್ರಗೆ ವಾಪಸ್ ಬರುತ್ತೆ. ಮೊದಲು ಕರ್ಮಗಳ ಮೂಲಕ ಏನೇ ಕಷ್ಟ ಬಂದರೂ, ಏನೇ ಸಂತೋಷ ಬಂದರೂ ಅನುಭವಿಸಬೇಕು. ಕೆಟ್ಟದಾಗಿರಲಿ ಅಥವಾ ಒಳ್ಳೆಯದಾಗಿರಲಿ ಎರಡೂ ಕೂಡ ಅವರವರ ಜೀವನಕ್ಕೆ ಬಂದೇ ಬರುತ್ತೆ. ಅವರು ಮಾಡಿರೋ ಕರ್ಮೆಗಳ ಮೂಲಕ ಅದನ್ನು ಅನುಭವಿಸಬೇಕು. ಮಗು, ಇವತ್ತು ನೀನು ಒಂದು ಕಷ್ಟದಲ್ಲಿದ್ದೀಯ, ಆ ಕಷ್ಟ ದೂರ ಆದರೆ ಸಾಕು ಅಂತ ಸಾಯಿ ಮುಂದೆ ಬೇಡ್ಕೊತಾ ಇದ್ದೀಯ. ನಾನು ನಿನಗೋಸ್ಕರ ಒಂದು ದೊಡ್ಡ ಶುಭವಾರ್ತೆ ತಂದಿದ್ದೀನಿ. ಅದು ನಿನಗೆ ಸಂತೋಷ ಕೊಡುತ್ತದೆ. ತುಂಬ
ತಿಂಗಳಗಟ್ಲೆ ನೀನು ಈ ವಿಷಯನ ನನ್ನ ಮುಂದೆ ಹೇಳುತ್ತಾ ಇದೀಯ. ಈ ಬೇಡಿಕೆ ಈಡೇರಿದ್ರೆ ಸಾಕು, ನನ್ನ ಜೀವನ ಸಂತೋಷವಾಗಿ ಇರುತ್ತದೆ ಅಂತ ನೀನು ಒಂದು ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದೀಯ. ಖಂಡಿತ ನೀನು ಕೇಳಿದ್ದು ನಾನು ಕೊಡ್ತೀನಿ ಮಗು, ನಂಬಿಕೆ ಇರಲಿ. ನಾಳೆ ಗುರುವಾರ ದಿನ ಒಮ್ಮೆ ಈ ರೀತಿ ಪ್ರಯತ್ನ ಮಾಡಿ. ಗುರುವಾರ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿದ ನಂತರ ಸಾಯಿ ನಾಮಸ್ಮರಣೆ ಮಾಡಿ, ನಂತರ ಸಾಯಿ ಸಚ್ಚರಿತ್ರನ ಓದಿ ಅಥವಾ ಸಾಯಿ ಮಂತ್ರವನ್ನು ಯಾವುದೇ ಒಂದು ತಗೊಂಡು 108 ಬಾರಿ ಜಪಿಸಿ ಆಮೇಲೆ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ಸಾಯಿ ಟೆಂಪಲ್ಗೆ ಹೋಗಿ ಅಲ್ಲಿ ಭಿಕ್ಷುಕರು ಇರ್ತಾರೆ, ಅವರಿಗೆ ಏನಾದರೂ ತಿನ್ನಕ್ಕೆ ಕೊಡಿ. ನೀವು ನಿಮ್ಮ ಮನೆಯಿಂದ ಮಾಡ್ಕೊಂಡು ಹೋಗಿರುವಂಥ ನೈವೇದ್ಯವನ್ನು ತಗೊಂಡು ಹೋಗಿ ಸಾಯಿ ಮುಂದೆ ಅರ್ಚನೆ ಮಾಡ್ಕೊಳ್ಳಿ. ನಂತರ ಎಲ್ಲರಿಗೂ ಹಂಚಿ. ಅಲ್ಲಿ ಭಿಕ್ಷುಕರೊಬ್ಬರೇ ಅಲ್ಲ, ಎಲ್ಲ ಭಕ್ತರು ಇರ್ತಾರೆ, ಅವ್ರಿಗೂ ಕೂಡ ನೀವು ಹಂಚ್ಬೋದು. ಆಮೇಲೆ ಭಿಕ್ಷುಕರಿಗೆ ಏನಾದರೂ ಆರ್ಥಿಕವಾಗಿ ನೀವು ಸಹಾಯ ಮಾಡ್ಬೋದು, ಅಥವಾ ತಿನ್ನಕ್ಕೊಂದೇ ಅಲ್ಲ, ನೀವು ಬಟ್ಟೆ ಇನ್ನೇನಾದರೂ ಸಹಾಯ ಮಾಡ್ಬೋದು. ಈ ರೀತಿ ನಾಳೆ ಗುರುವಾರ ದಿನ ಸಾಯಿಯಪ್ಪಗೆ ಇಷ್ಟವಾದಂಥ ಕೆಲಸಗಳು ನಾವು ಮಾಡಬೇಕು. ಸಾಯಿಯಪ್ಪ ತುಂಬ ಇಷ್ಟಪಟ್ಟು ನೀವು ಏನು ಬೇಡಿಕೆ ಬೇಡಿರ್ತೀರೋ ಅದು ಬೇಗ ಈಡೇರಿಸುತ್ತಾರೆ. ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಸಾಯಿ ಸಚ್ಚರಿತ್ರವನ್ನು ಮನಸ್ಫೂರ್ತಿಯಾಗಿ ಇಷ್ಟವಾಗಿ ಕೂತ್ಕೊಂಡು ಒಂದು ಚಾಪ್ಟರ್ ಅಟ್ಲೀಸ್ಟು ನಿಮಗೆ ಯಾವ ಚಾಪ್ಟರ್ ಓದಬೇಕು ಅಂತ ಅನಿಸುತ್ತೋ ಅದನ್ನು ನೀವು ಕೂತ್ಕೊಂಡು ಓದ್ಬೋದು. ಅದರಿಂದ ನಿಮಗೆ ಏನು ಅರ್ಥ ಆಯಿತು ಅದನ್ನು ಮೊದಲು ತಿಳ್ಕೋಬೇಕು. ಸುಮ್ಮನೆ ನಾನು ಓದಬೇಕು ಅಂತ ಓದಬಾರ್ದು. ಯಾಕಂದರೆ ಅದರಿಂದ ನಿನಗೆ ಅರ್ಥ ಆಗೋದು ತುಂಬ ಇರುತ್ತೆ. ಸಾಯಿ ಪವಾಡಗಳು ಬೇಜಾನಿದೆ. ಚಾಪ್ಟರ್ಸಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಪವಾಡ ನಡೆದಿದೆ. ನೀವು ಸುಮ್ಮನೆ ಕೂತ್ಕೊಂಡು ಓದ್ತಾ ಹೋದರೆ ಅದು ನಿಜವಾಗ್ಲೂ ಶಿರಡಿಯಲ್ಲಿ ಸಾಯಿಬಾಬಾ ಉಳ್ಕೊಂಡು ಅವರ ಜೀವನ ಯಾವ ರೀತಿ ಇತ್ತೋ ನಿಜವಾಗ್ಲೂ ನೀವು ಸಾಯಿ ಅಪ್ಪ ಮುಂದಕ್ಕೆ ಹೋಗ್ತೀರಾ. ಆ ದಿನಗಳಿಗೆ ನೀವು ಹೋಗ್ಬಿಟ್ಟು ಸಾಯಿ ಜೊತೆಯಲ್ಲಿ ನೀವು ನಡೆದಂಗೆ, ಸಾಯಿ ಜೊತೆ ನೀವು ಓಡಾಡ್ದಂಗೆ, ಸಾಯಿ ಏನೇನು ಕೆಲಸಗಳು ಮಾಡ್ತಾ ಇರ್ತಾರೋ ಅವ್ರ ಜೊತೆ ನೀವು ಅದನ್ನು ಮಾಡ್ತಾ ಇರೋ ಥರ ಫೀಲ್ ಆಗ್ತೀರಾ. ಅಷ್ಟು ಡೀಪಾಗಿ ನೀವು ಓದಿದ್ರೇ ನಿನಗೆ ಸಾಯಿ ಸಚ್ಚರಿತ್ರ ಪೂರ್ತಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸಾಯಿಯಪ್ಪ ಪವಾಡಗಳು ನಿಮಗೂ ಅರ್ಥ ಆಗುತ್ತೆ. ಆಮೇಲೆ ಪೂರ್ತಿ ವಿಶ್ವಾಸ ಅನ್ನೋದು ನಿಮಗೆ ಸಾಯಿ ಮೇಲೆ ಇರುತ್ತೆ. ಈಗ ನಾವು ಯಾವುದಾದ್ರೂ ಒಂದು ಮೂವಿ ನೋಡ್ತಾ ಇರ್ತೀವಿ, ಆ ಮೂವಿ ನೋಡೋವಾಗ ಎಷ್ಟು ಇಂಟ್ರೆಸ್ಟ್ ಆಗಿ ನಾವು ಅದು ಡೀಪಾಗಿ ಎಷ್ಟು ಅರ್ಥ ಮಾಡಿಕೊಂಡು ನೋಡ್ತೀವೋ ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ರಾಮಾಯಣ ಅಥವಾ ಹನುಮಾನ್ ಬಗ್ಗೆ ಇನ್ಯಾವುದಾದ್ರೂ ಚರಿತ್ರೆ ನೀವು ಓದೋವಾಗ, ಭಗವದ್ಗೀತೆ ಈ ಥರ ಯಾವುದಾದ್ರೂ ಬುಕ್ಸ್ ನೀವು ಓದೋವಾಗ ಅದ್ರ ಪೂರ್ತಿಯಾಗಿ ನೀನು ಅರ್ಥ ಮಾಡಿಕೊಂಡು ಓದಿದ್ರೇ ನಿಮಗೆ ಒಂದು ಸಾರ್ಥಕ ಇರುತ್ತೆ. ಗುರುಚರಿತ್ರೆ ಪಾರಾಯಣ ಮಾಡೋವಾಗ ಕೂಡ ಒಂದೊಂದು ಚಾಪ್ಟರು ನಿಮಗೆ ಒಂದೊಂದು ಅನುಭವ ಸಿಗುತ್ತೆ. ಪ್ರತ್ಯೇಕವಾಗಿ ಯಾರಾದರೆ ಪೂರ್ತಿಯಾಗಿ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಓದ್ತಾರೋ ಅವ್ರಿಗೆ ನಿಜವಾಗ್ಲೂ ಒಂದು ಅನುಭವ ಗೊತ್ತಾಗತ್ತೆ. ಎಲ್ಲರೂ ಕೂಡ ಈ ರೀತಿ ಪ್ರಯತ್ನಿಸಿ. ನಾಳೆ ಗುರುವಾರ ದಿನ ಯಾರಾದರೂ ಹೊಸದಾಗಿ ಸಾಯಿ ಸಚ್ಚರಿತ್ರ ಅಥವಾ ಗುರುಚರಿತ್ರ ಪಾರಾಯಣೆ ಸ್ಟಾರ್ಟ್ ಮಾಡಬೇಕು ಅನ್ನೋರು ದಯವಿಟ್ಟು ಸ್ಟಾರ್ಟ್ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಯಾರ್ಯಾರು ಸಾಯಿ ಸಚ್ಚರಿತ್ರ ಕಂಪ್ಲೀಟಾಗಿ ಫಸ್ಟ್ ಚಾಪ್ಟರಿಂದ ಎಂಡ್ವರೆಗೂ ಪ್ರತಿದಿನ ಒಂದೊಂದು ಪೇಜ್ ಅಥವಾ ಒಂದೊಂದು ಅಧ್ಯಾಯವನ್ನು ಪಾರಾಯಣೆ ಮಾಡ್ತಾರೋ ಅವ್ರಿಗೆ ಆ ಬುಕ್ ಕಂಪ್ಲೀಟ್ ಆಗೋ ಒಳಗೆ ಖಂಡಿತ ಅವ್ರು ಏನು ಬೇಡಿಕೆ ಬೇಡ್ಕೊಂಡಿರ್ತಾರೋ, ಅವ್ರು ಏನು ಸಂಕಲ್ಪನೆ ಮಾಡಿಕೊಂಡು ಆ ಬುಕ್ನ ಓದಿರ್ತಾರೋ ಅದು ನಿಜವಾಗ್ಲೂ ನಿಮ್ಮ ಮುಂದಕ್ಕೆ ಬಂದೇ ಬರುತ್ತೆ. ಆ ಬೇಡಿಕೆ ಈಡೇರುತ್ತೆ. ಸತ್ಯ ಮಾತು. ಸಾಯಿ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.